ಒಂದು 5 ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಅಧ್ಯಯನ ಮಾಡಿ ಎಲ್ಲಿ ನಾವು ಸೋತಿದ್ದೇವೆ ಅದು ಒಂದು ವರದಿ ಕೊಡಿ ಅಂತ ಕೊಟ್ಟಿದ್ದಾರೆ. ಯಾಕೆ ಸೋತೋ, ಏನ್ ಕಾರಣ, ಕಾರ್ಯಕರ್ತರ ಅಭಿಪ್ರಾಯ ಏನು ಅಂತೇಳಿ ಕೊಟ್ಟಿದ್ದಾರೆ. ಉಗ್ರಪ್ಪನವರ ಒಂದು ಭಾಗದ ಅಧ್ಯಕ್ಷರಾಗಿದ್ದರು. ಇನ್ನು ಕೆಲವು ರಿಪೋರ್ಟ್ಸ್ ಕೂಡ ಬಂದಿದೆ. ಇವೆಲ್ಲ ಕೂಡ ನಾನು ಕ್ರೋಢೀಕರಿಸಿ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ಕೆಪಿಸಿಸಿ ಕೆಲವು ಸೀನಿಯರ್ ಲೀಡರ್ಸು, ಶಾಸಕರನ್ನೆಲ್ಲ ಕರೆದು, ನಮ್ಮ ಜಿಲ್ಲಾಧ್ಯಕ್ಷಗಳನ್ನೆಲ್ಲ, ಪದಾಧಿಕಾರಿಗಳನ್ನೆಲ್ಲ ಕರೆದು ಇದ್ರ ಬಗ್ಗೆ ಚರ್ಚೆ ಮಾಡ್ತೇನೆ. ಎರಡನೇದು, ತಮಗೆ ಮಾಧ್ಯಮಕ್ಕೆ ತಿಳಿಸೋದು, 10ನೇ ತಾರೀಕು ಶಾಸಕಾಂಗ ಸಭೆ ನಾವು ಕರೆದಿದ್ದೇವೆ. ಶಾಸಕಾಂಗ ಸಭೆ ಮುಖ್ಯಮಂತ್ರಿ ಕರೆದಿದ್ದಾರೆ. ಆವತ್ತು ಗಾಂಧಿ ಭಾರತದ ಬಗ್ಗೆ ನಮ್ಮ ಎಲ್ಲ ಶಾಸಕರು ಅಂತ ಕೂಡ ಚರ್ಚೆ ಮಾಡ್ತಾ ಇದ್ದೇವೆ. ಸೊ 26, 27ನೇ ತಾರೀಕು ಗಾಂಧಿ ಭಾರತದ ಬಗ್ಗೆ ಕಾರ್ಯಕ್ರಮ ಯಾವ ರೀತಿ ರೂಪಿಸಿದ್ದೇವೆ ಅದೆಲ್ಲ ಕೂಡ ಸ್ವಲ್ಪ ಚರ್ಚೆ ಮಾಡ್ತೇವೆ. 26 ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇರ್ತದೆ. 27ನೇ ತಾರೀಕು ಪಬ್ಲಿಕ್ ಮೀಟಿಂಗ್ ಇರ್ತದೆ, ಒಂದು ದೊಡ್ಡ ಬಹಿರಂಗ ಸಭೆ. 8ನೇ ತಾರೀಕು ನಾನು ಹೋಗಿ, 9ನೇ ತಾರೀಕು ಹೋಗಿ ಜಾಗ ಎಲ್ಲ ಫೈನಲೈಸ್ ಮಾಡ್ತಾ ಇದ್ದೀನಿ. ಮುಂಚಿತವಾಗಿ ನಮ್ಮ ACC ಜನರಲ್ ಸೆಕ್ರೆಟರಿಗಳೆಲ್ಲ ಬಂದು ಅದನ್ನ ವಿಸಿಟ್ ಮಾಡ್ತಾರೆ. ಜಾಗಗಳೆಲ್ಲ ವಿಸಿಟ್ ಮಾಡುವಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ನಾನು ಬೆಳಗಾವಿ ಅಂದರೆ ಕಲ್ಯಾಣ ಕರ್ನಾಟಕದ ಎಲ್ಲ ಪದಾಧಿಕಾರಿಗಳನ್ನ ಅಲ್ಲಿ ಬೆಳಗಾವಿನಲ್ಲಿ ಒಂದು ಮೀಟಿಂಗ್ ಕರೆದಿದ್ದೇನೆ. ಯಾವುದು ಡೇಟು ಶಂಕರ್? ಬೆಳಗಾಂ 13ನೇ ತಾರೀಕು ಬೆಳಗಾಂ ಅವ್ರನ್ನೆಲ್ಲ ಕರೆದಿದ್ದೀನಿ. 14ನೇ ತಾರೀಕು ವಿವಿಧ ಮಿಕ್ಕಿದ್ದ ಕರ್ನಾಟಕದವ್ರನ್ನೆಲ್ಲ ಇಲ್ಲಿ ಭಾರತ್ ಜೋಡೋ ಭವನಲ್ಲಿ ಕರೆದಿದ್ದೀನಿ. ಅವ್ರಿಗೆಲ್ಲ ಈ ವಿಚಾರ ಎಲ್ಲ ಚರ್ಚೆ ಮಾಡಬೇಕು, ಯಾರ್ಯಾರು ಪಾಲ್ಗೊಳ್ಬೇಕು, ನಿಮ್ಮ ಪಾತ್ರ ಏನು. ಯಾಕೆಂದ್ರೆ ಇದೊಂದು ನ್ಯಾಷನಲ್ ಇವೆಂಟ್, ಇದು ಸ್ಟೇಟ್ ಲೆವೆಲ್ ಇವೆಂಟ್ ಅಲ್ಲ, ಇದು ನ್ಯಾಷನಲ್ ಇವೆಂಟು. ಸೊ ಅದರಿಂದ ಅವರೆಲ್ಲರೂ ಕೂಡ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಅವ್ರಿಗೆಲ್ಲ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ಸೊ ಈ ವಿಚಾರನ ಚರ್ಚೆ ಮಾಡಲಿಕ್ಕೆ ಮುಂದಕ್ಕೆ ಏನೇನಾಗಬೇಕು ಅಂತೇಳಿ ಒಂದು ಕೆಲವು ಕಮಿಟಿಗಳೆಲ್ಲ ಆಗ್ತದೆ. ಅದೆಲ್ಲ ಡೀಟೇಲ್ ನಿಮಗೆ ನಮ್ಮ ಸಭೆಗಳ ಆದ್ಮೇಲೆ ಎಲ್ಲ ವಿಚಾರಗಳನ್ನು ತಿಳಿಸ್ತೇವೆ. ಇಷ್ಟಕ್ಕೆ ತಮ್ಮ ಕರೆದು ಪಕ್ಷದ ವಿಚಾರ ಪ್ಯೂರ್ಲಿ ಪಾರ್ಟಿ. ಸತ್ಯ ಶೋಧನಾ ಸಮಿತಿ ವರದಿಯನ್ನು ಒಪ್ಪಿಸಿದೆ ಅಂತ ತಮಗೆ ಅದರಲ್ಲಿ ಏನಾದರೂ ಕಂಡು ಬಂದಿದೆಯಾ? ಯಾರಿಂದ ಹಿನ್ನಡೆ ಆಯಿತು, ಜೊತೆಗೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಮುಖಂಡರುಗಳು ಯಾರು ಕೈವಾಡ ಇದೆಯಾ? ಅದೆಲ್ಲ ಕೊಟ್ಟಿದ್ದಾರೆ. 4 ನಾನು ಬರೀ ಒಂದು ಏರಿಯಾ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ. ಈಗ ಸದ್ಯಕ್ಕೆ ಉಗ್ರಪ್ಪ ಕೊಟ್ಟಿದ್ದಾರೆ, ಇನ್ನು ಬೇರೆ ಕಡೆಯವರು ಕೊಡ್ತಾ ಇದ್ದಾರೆ. ಬೇರೆ ಡಿವಿಷನ್ ಅವ್ರದ್ದು ಸುದರ್ಶನ್ ಕೊಟ್ಟಿದ್ದಾರೆ, ಎಲ್ಲ ಸುದರ್ಶನ್ ಕೊಟ್ಟಿದ್ದಾರೆ. ಎಲ್ಲ ಸೇರಿಸ್ಬಿಟ್ಟು ಆಮೇಲೆ ಒಟ್ಟಿಗೆ ನಿಮ್ಮ ಹತ್ರ ಬ್ರೀಫ್ ಮಾಡ್ತೀವಿ. ಇನ್ನೊಂದು ಯಾವ ರಿಪೋರ್ಟ್ ಬರಬೇಕು? ಇನ್ನ 2 ಬರ್ಬೇಕು. 2 ಡಿವಿಷನ್ ಬರಬೇಕು. ಒಂದು ಸಲೀಂ ಅಹಮದ್ ಅವ್ರ ಕಮಿಟಿ ಬರಬೇಕು, ಇನ್ನೊಂದು ಸ್ವರ್ಕೆ ಅವ್ರು ಸೇರ್ಕೆ. ಎಷ್ಟು ಕೋಟಿ ಅವ್ಯವಹಾರ ಆಗಿದೆ ಅಂತ ಏನಾಗಿತ್ತು ಸರ್? ಈ ಉಗ್ರಪ್ಪ ಕೊಟ್ಟಲ್ಲ, ಅದು ಎಷ್ಟು ಕೋಟಿ ಏನಾದ್ರು ಅವ್ಯವಹಾರ ಆಗಿದೆ ಅಂತ ಹೇಳಿ ಕೋಟಿ. ಒಂದು ನಿಮಿಷ ರೀ, ನಿಮ್ಗೆ ಎತ್ತು ಕರೆದು ಏನ್ ಮಾತಾಡಿದೀನಿ ಅಂತ ಅರ್ಥ ಆಯ್ತಾ? ಏನ್ ಮಾತಾಡಿದೆ? 67 ಕೋಟಿ ವರದಿ ಸಲ್ಲಿಸಿದೆ ಸತ್ಯಶೋಧನಾ ಸಮಿತಿ. ಸತ್ಯಶೋಧನಾ ಸಮಿತಿಲಿ ಹಣದ ವ್ಯವಹಾರ ಇದೆ ಅಲ್ಲಿ. ಹಿನ್ನಡೆ ಯಾಕಾಯ್ತು ಅನ್ನೋದ್ರ ಬಗ್ಗೆ ವರದಿ ಚುನಾವಣೆ ಎಷ್ಟು ವರ್ಷ ಆಯ್ತು ಮೀಡಿಯಾ ಅಲ್ಲಪ್ಪ. ಉಗ್ರಪ್ಪ ಅಂದ ತಕ್ಷಣ ಬರೀ ಪಾರ್ಟಿ ವೈಸ್ ಪ್ರೆಸಿಡೆಂಟ್ ಅಪ್ಪ ಅವರು. ಪಕ್ಷದಲ್ಲಿ ಎಷ್ಟು ನಷ್ಟ ಆಗಿದೆ, ಎಷ್ಟು ಲಾಭ ಆಗಿದೆ ಅಂತ ಲೆಕ್ಕ ಹಾಕೋದಲ್ಲ. ಎಷ್ಟು